ಮಧೇಪುರ ನಾಯಿ ಹತ್ಯೆ ಮತ್ತು ವಾಮಾಚಾರಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಕೋವಿಡ್ಗೆ ಮೊದಲು ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನ ತೆರೆದಿರ್ತಾರೆ ಆ ಮಹಿಳೆ. ಸ್ವಂತ ದುಡಿಮೆಯಿಂದ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತ ಲೇಡಿ ಆಕೆ. ಮಹದೇವಪುರದ ಶ್ವಾನ ಹತ್ಯೆ ಮತ್ತು ವಾಮಾಚಾರ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಆ ಮಹಿಳೆ ಕೋವಿಡ್ಗೂ ಮೊದಲು ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನ ತೆರೆದಿರ್ತಾರೆ. ಸ್ವಂತ ದುಡ್ಡಿಂದನೇ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಯಾರ ಸಹಾಯವೂ ಇಲ್ಲದೆ ತಾನೇ ದುಡಿದು ಫ್ಲಾಟ್ ಅನ್ನ ಖರೀದಿ ಮಾಡ್ತಾರೆ. ಆದ್ರೆ ಕೋವಿಡ್ ಟೈಮ್ನಲ್ಲಿ ನಷ್ಟವನ್ನ ಅನುಭವಿಸುತ್ತೆ ಆ ಕಂಪನಿ. ಕೋವಿಡ್ ವೇಳೆ ನಡೆಸೋದಕ್ಕೆ ಆಗದೆ ಕಂಪನಿ ಕ್ಲೋಸ್ ಮಾಡುವಂತಹ ಸಂದರ್ಭ ಬರುತ್ತೆ. ಕಂಪನಿ ಮುಚ್ಚಿದ ಬಳಿಕ ತೀವ್ರ ನೊಂದಿರ್ತಾರೆ ಆ ಮಹಿಳೆ. ಬಳಿಕ ನಾಯಿಗಳನ್ನ ಸಾಕಿ ಜೀವನ ನಡೆಸ್ತಿರ್ತಾರೆ. ನಾಯಿಗಳ ಜೊತೆ ಮಾತ್ರ ಮಹಿಳೆ ಒಡನಾಟವನ್ನ ನಡೆಸಿರ್ತಾರೆ. ನಾಯಿ ಬಿಟ್ಟು ಬೇರೆ ಯಾರ ಜೊತೆನೂ ಕೂಡ ಜಾಸ್ತಿ ಬೆರೀತಾ ಇರಲಿಲ್ಲ. ಹೀಗಾಗಿ ನಾಯಿ ಮೃತಪಟ್ಟಿರೋ ವಿಚಾರ ಏನಿದೆಯಲ್ಲ ಅದರಿಂದ ಬೇಜಾರಾಗಿ ಸತ್ತಿದ್ದಂತ ನಾಯಿ ಬದುಕಲಿ ಅನ್ನೋದಾಗಿ ಪೂಜೆ ಮಾಡಿದಾರಂತೆ ಮಹಿಳೆ. ಶಿವನ ಫೋಟೋವನ್ನ ಇಟ್ಟು ನಾಯಿ ಬದುಕಲಿ ಅನ್ನೋದಾಗಿ ಪೂಜೆಯನ್ನ ಮಾಡ್ತಿದ್ರಂತೆ ತ್ರಿಪರ್ಣ. ಈಗ ನಾಯಿಯನ್ನ ಹತ್ಯೆ ಮಾಡಿರುವಂತ ಪ್ರಕರಣದ ಆರೋಪಿ ಏನಿದಾರಲ್ಲ, ಅಂದ್ರೆ ನಾಯಿ ಓನರು ಇವರೇ ಸಾಕಿರುವಂತ ನಾಯಿಯನ್ನ ಹತ್ಯೆ ಮಾಡಿ ಚಿಲಕ್ ಹಾಕಿ ಮನೆಯಲ್ಲಿಟ್ಟಿರ್ತಾರೆ ಫ್ಲಾಟ್ ಅಲ್ಲಿ. ಆ ಸಂದರ್ಭದಲ್ಲಿ ಎಷ್ಟು 4 ದಿನ ಗಬ್ಬು ನಾತ ವಾಸನೆ ಎಲ್ಲ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅಕ್ಕಪಕ್ಕದವರು ಬಿಬಿಎಂಪಿ ಸಿಬ್ಬಂದಿಗೆ ಹೇಳ್ತಾರೆ, ಬಿಬಿಎಂಪಿ ಅಧಿಕಾರಿಗಳು ಪೊಲೀಸರಿಗೆ ತಿಳಿಸ್ತಾರೆ. ಆಗ ಮನೆ ಒಳಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ನಾಯಿಯ ಮೃತದೇಹ ಸಿಗುತ್ತೆ. ಕಂಪ್ಲೀಟ್ ಎಲ್ಲ ಕಡೆ ದುರ್ನಾತ. ಆಗ ಯಾಕೆ ಅನ್ನೋದಾಗಿ ಪ್ರಕರಣ ದಾಖಲಾಗುತ್ತೆ. ಈಗ ಅದಕ್ಕೆ ಟ್ವಿಸ್ಟ್ ಸಿಕ್ಕಿರೋದು, ನಾಯಿ ಸತ್ತೋಗಿದೆ 4 ದಿನ, ನಾಯಿ ಬದುಕಿ ಉಳಿಯಲಿ ಅನ್ನೋ ನಿಟ್ಟಿನಲ್ಲಿ ದೇವರ ಶಿವನ ಫೋಟೋ ಇಟ್ಟು ಮನೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ವಾಮಾಚಾರದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಪೊಲೀಸರು ಒಳಗೆ ಹೋದಂಥ ಸಂದರ್ಭದಲ್ಲಿ. ಈಗ ಗೊತ್ತಾಗ್ತಿರೋದು, ತನಿಖೆಯ ಭಾಗವಾಗಿ ಮಹಿಳೆ ನಾಯಿಯನ್ನ ಮತ್ತೆ ಬದುಕಲಿ, ಸತ್ತೋಗಿರುವಂಥ ನಾಯಿ ಜೀವಂತವಾಗಿ ಬರಲಿ ಅನ್ನೋದಾಗಿ ಹೀಗೆ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಿದೆ.